ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆಯೇ ಅಭ್ಯರ್ಥಿ ಆಗ್ತಾರೆ, ಗೆದ್ದೇ ಗೆಲ್ತಾರೆ ಅಂತ ಹೇಳಿ BSY ಹೇಳ್ತಾ ಇದ್ರೆ, ಇತ್ತ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹಿಂದೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಬೆದ್ದಿದ್ದಾರಂತೆ. ಹಾವೇರಿಯಿಂದ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿ, ಅದರಲ್ಲೂ ಖುದ್ದು JP ನಡ್ಡಾ ಅವರೇ ಬೊಮ್ಮಾಯಿ ಅವರನ್ನು ಅಪ್ರೋಚ್ ಮಾಡಿ ಹಾವೇರಿಯಿಂದ ಕಣಕ್ಕಿಳಿರಿ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿ, ಆ ಮೂಲಕ ಲೋಕಸಭಾ ಮಹಾಸಂಗ್ರಾಮದ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಹಾವೇರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿ JP ನಡ್ಡಾ ಅವರು ಆಫರ್ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಕೆಲ ಕ್ಷಣ ಮೌನವಾಗಿದ್ರಂತೆ ಬೊಮ್ಮಾಯಿ ಅವರು. ನಾನು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಅಭಿಪ್ರಾಯ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಹಾವೇರಿ ತವರು ಜಿಲ್ಲೆಯಾದರೂ ಕೂಡ ರಾಷ್ಟ್ರ ರಾಜಕಾರಣದತ್ತ ಹೋಗಲಿಕ್ಕೆ ಸೂಕ್ತ ಸಮಯನಾ, ಈ ಪ್ರಶ್ನೆ ಇದ್ದೇ ಇದೆ ಬೊಮ್ಮಾಯಿ ಅವರಿಗೆ. ಹಾಗೆ ಹಾವೇರಿಯಿಂದ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರೂ ಸರಿ, ಆದರೆ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದು ಗೆಲ್ಲೋದಷ್ಟು ಅನಾಯಾಸನ, ಈ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಬೊಮ್ಮಾಯಿ ಅವರ ಈ ಮೌನವನ್ನು ಕಂಡು ಮರು ಪ್ರಶ್ನೆಯನ್ನ ಕೂಡ ಇಟ್ಟಿದ್ದಾರೆ ನಡ್ಡಾ ಅವರು. ನೀವಿಲ್ಲದೆ ಹೋದರೆ ನಿಮ್ಮ ಪುತ್ರನನ್ನಾದರೂ ಕಣಕ್ಕಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೂ ಕೂಡ ಬೊಮ್ಮಾಯಿ ಅವರು ಇಲ್ಲ ಅನ್ನೋ ರೀತಿಯಲ್ಲೇನೆ ಉತ್ತರ ಕೊಟ್ಟಿದ್ದಾರೆ. ಪುತ್ರನಿಗೆ ರಾಷ್ಟ್ರ ರಾಜಕಾರಣದಲ್ಲಿ ತಕ್ಷಣಕ್ಕೆ ಆಸಕ್ತಿ ಇಲ್ಲ, ಸ್ಪರ್ಧೆ ಮಾಡೋಕೆ ಬೇಕಾದ ಪ್ರಿಪರೇಷನ್ ಕೂಡ ಆ ಕಡೆಯಿಂದ ಆಗಿಲ್ಲ, ಹೀಗಾಗಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಹಾಗಾದರೆ ಹಾವೇರಿ ರಣಕಣ BJP ಮಟ್ಟಿಗೆ ಯಾರೆಲ್ಲ ಅಭ್ಯರ್ಥಿಗಳು ಆಕಾಂಕ್ಷಿತರ ಪಟ್ಟಿಯಲ್ಲಿ ಇದ್ದಾರೆ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಹಾವೇರಿ ಹಣಾಹಣಿಗೆ ಇಬ್ಬರು ಪ್ರಬಲ ಆಕಾಂಕ್ಷಿಗಳು ಈಗ ಆಲ್ರೆಡಿ ಇದ್ದಾರೆ. ಇಬ್ಬರನ್ನ ಪಕ್ಕಕ್ಕಿಟ್ಟು ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ಚಿಂತನೆ ಯಾಕೆ ಬಂತು ನಡ್ಡಾ ಅವರಿಗೆ ಅನ್ನೋದು ಮತ್ತೊಂದು ಪ್ರಶ್ನೆ. ಬೊಮ್ಮಾಯಿ ಅವರ ಹೆಸರು ಪ್ರಸ್ತಾಪ ಆಗೋಕೆ ಮುಂಚೆನೆ ಇಬ್ಬರು ಪ್ರಬಲ ಆಕಾಂಕ್ಷಿಗಳು ಈಗ ಆಲ್ರೆಡಿ ಅಲ್ಲಿ ತಾವು ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ಪೈಕಿ ಮಾಜಿ ಸಚಿವರಾದ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರು, ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಪ್ರೆಸ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗಲೂ ಕೂಡ ಇದ್ರ ಬಗ್ಗೆ ಈಶ್ವರಪ್ಪನವರು ಪ್ರಸ್ತಾಪ ಮಾಡಿದ್ರು. ಕಾಂತೇಶ್ ಅವರು ಹಾವೇರಿಯಿಂದ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಿದ್ದಾರೆ, ಅವರ ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ. ಟಿಕೆಟ್ ಕೊಟ್ಟರೆ ಸಂತೋಷವಾಗಿ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳುವ ಮೂಲಕ, ಹೌದು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಾಂತೇಶ್ ಅವರು ಆಕಾಂಕ್ಷಿತರು ಅನ್ನೋದನ್ನ ಈಶ್ವರಪ್ಪನವರು ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲೇನೆ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಗೆ ಶರಣು ಅಂಗಡಿಯವರು ಕೂಡ ತಾವು ಆಕಾಂಕ್ಷಿ ಅನ್ನೋದನ್ನ ಹೈಕಮಾಂಡ್ ಮಟ್ಟಕ್ಕೆ ತಲುಪಿಸುವ ಪ್ರಯತ್ನವನ್ನ, ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ. ಹೈಕಮಾಂಡ್ ಕದವನ್ನ ಈಗ ಆಲ್ರೆಡಿ ಇಬ್ಬರೂ ಕೂಡ ತಟ್ಟಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಈಗ ಬೊಮ್ಮಾಯಿಯವರ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡಿದ್ರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಪ್ರಭಾವಿ ನಾಯಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರೋ ಪ್ರಯತ್ನವನ್ನು ಇಬ್ಬರು ಕೂಡ ಮಾಡ್ತಿದ್ದಾರೆ. ಒಂದು ಕಡೆ ಈಶ್ವರಪ್ಪನವರ ಪುತ್ರ, ಮತ್ತೊಂದು ಕಡೆಯಲ್ಲಿ ಅಂಗಡಿಯವರು. ಹಾವೇರಿಯವರಾದ ಬೊಮ್ಮಾಯಿಯವರ ಮೂಲಕ ಅಭಿಪ್ರಾಯ ಕೂಡ ಸಂಗ್ರಹ ಮಾಡೋ ಪ್ರಕ್ರಿಯೆಗೆ BJP ಹೈಕಮಾಂಡ್ ನಾಯಕರು ಮುಂದಾಗ್ತಿದ್ದಾರೆ. ಬೊಮ್ಮಾಯಿ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾದ ಸಂದರ್ಭದಲ್ಲೇನೆ ಹೈಕಮಾಂಡ್ ನಾಯಕರು ಈ ಆಫರ್ ಕೂಡ ಇಟ್ಟಿರೋದು ಬೊಮ್ಮಾಯಿ ಅವ್ರ ಮುಂದೆ, ನೀವೇ ಆಗ್ಬಿಡಿ ಅಭ್ಯರ್ಥಿ ಅಂತ ಹೇಳಿ. ಹೈಕಮಾಂಡ್ ಬೊಮ್ಮಾಯಿ ಅವರಿಗೆ ಆಫರ್ ಕೊಟ್ಟ ಕಾರಣ ಈಗ ಹಾವೇರಿ ಲೋಕಸಭಾ ಕ್ಷೇತ್ರ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗೆ ಬೊಮ್ಮಾಯಿ ಅವರ ನಡೆ ಕೂಡ, ನಾನು ಕಂಟೆಸ್ಟ್ ಮಾಡೋದೇ ಇಲ್ಲ ಅಂತ ಹೇಳಿಲ್ಲ, ಪುತ್ರ ಕಣಕ್ಕೆ ಇಳಿಯೋದಿಲ್ಲ ಅಂತ ಹೇಳಿದ್ದಾರೆ ಬೊಮ್ಮಾಯಿ ಅವರು. ನಾನು ಇಳಿಯೋದೇ ಇಲ್ಲ ಅಂತ ಹೇಳಿಲ್ಲ, ಬದಲಾಗಿ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದಾರಂತೆ. ಹಾಗಾಗಿ ಬೊಮ್ಮಾಯಿ ಅವರ ಅಥವಾ ಈಶ್ವರಪ್ಪನವರ ಪುತ್ರನ ಅಥವಾ ಶರಣು ಅಂಗಡಿಯವರ ಈ ಮೂವರ ಪೈಕಿ ಯಾರು ಅಥವಾ ಅಚ್ಚರಿಯ ಅಭ್ಯರ್ಥಿಯನ್ನೇನಾದರೂ ಕಣಕ್ಕಿಳಿಸುವ ಪ್ರಯತ್ನ ಕಡೆ ಕ್ಷಣದಲ್ಲಿ ಆಗತ್ತಾ ಅನ್ನೋದು ಸದ್ಯಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ BJP ಪಾಳ್ಯದಲ್ಲಿರುವ $1 ಮಿಲಿಯನ್ ಪ್ರಶ್ನೆ. ಒಂದು ಕಡೆ